ನಮಸ್ತೆ ಸ್ನೇಹಿತರೆ, ಕವಿತಾ ಫ್ಯಾಷನ್ ಲೋಕಕ್ಕೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವೀಡಿಯೋ ಮಾಡ್ತಾಯಿದ್ದೀನಿ. ಇವತ್ತಿನ ವೀಡಿಯೋಲಿ ಈ ಸಲ ನಾನು ಯಾವ ಥರ ಮಿಷಿನ್ ವರ್ಕ್ ಮಾಡೋದು, ಡಿಸೈನ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಸ್ಯಾರಿ ಕಲರ್ ಬಂದು ಪರ್ಪಲ್ ಪಿಂಕ್ ಕಲರ್ ಸ್ಯಾರಿ, ಅಂದರೆ ಬ್ಲೌಸು ಪಿಂಕ್ ಕಲರ್ ಕೊಟ್ಟಿದ್ದಾರೆ, ಗೋಲ್ಡನ್ ಕಲರು ಬುಟ್ಟಾಸ್ ಬಂದಿದೆ. ಈಗ ನೆಕ್ಲೆಸ್ ಡಿಸೈನ್ ಸ್ಯಾರಿ ಬಂದಿದೆ ಅಲ್ವಾ, ಆ ಥರ ಸ್ಯಾರಿಗೆ ಆ ಥರ ಡಿಸೈನ್ ಸ್ಯಾರಿ ಇದು ಬ್ಲೌಸ್. ಇದು ಸ್ಯಾರಿ ಬಂದು ಪರ್ಪಲ್ಲು ಪಿಂಕ್ ಶೇಡು ಕಲರು, ಬ್ಲೌಸ್ ಬಂದು ಇದು ಮಾಮೂಲಿ ಲೈಟ್ ಪಿಂಕ್ ಕಲರು ಸ್ಯಾರಿ. ಇದು ಈ ಸ್ಯಾರಿಗೆ ಕಸ್ಟಮರು ನನಗೆ ಡಿಸೈನ್ ಮಾಡಿಕೊಡಿ ಅಂತ ಹೇಳಿದರು. ಅಂದರೆ ಫಸ್ಟೇ ಅಂದರೆ ಶ್ರೀಮಂತ ಸೀರೆಗೆ ಒಂದು ಅವ್ರ ಅತ್ತೆಗೆ ಮಾಡಿಕೊಟ್ಟಿದ್ದೆ ಸಿಂಪಲ್ಲಾಗಿ, ಒಂದು 500 ರೂಪಾಯಿ ರೇಂಜಲ್ಲಿ. ಅವ್ರ ಸೊಸೆನೂ ಸಹ ನನಗೆ ಇವರು ಅತ್ತೆ ಕಡೆಯವರು ಸೊಸೆಗೆ ಕೊಡೋಕ್ಕೆ ಸ್ಯಾರಿಗೆ ಬ್ಲೌಸ್ಗೆ ಒಂದು ವರ್ಕ್ ಸ್ಟಿಚ್ ಮಾಡಿಕೊಡಿ ಅಂತ ಹೇಳಿದರು. ಸೀರೆ ಅವರೇ ತೊಗೊಂಡೋದ್ರು, ಅವರೇ ಹಾಕ್ಕೊಳ್ತಾರಂತೆ. ಕುಚ್ಚು ಫಾಲು ಜಿಗ್ಜ್ಯಾಗ್ ಮಾಡಿಸ್ಕೊಂಡ್ರು. ನಂತರ ಫಾಲು ನಾನೇ ಹಾಕ್ಕೊಳ್ತೀನಿ, ಕುಚ್ಚು ನಾನೇ ಹಾಕ್ಕೊಳ್ತೀನಿ ಅಂತ ತೊಗೊಂಡೋದ್ರು. ವರ್ಕ್ಗೆ ಮತ್ತು ಸ್ಟಿಚಿಂಗ್ ಮಾತ್ರ ನನಗೆ ಕಸ್ಟಮರು ಕೊಟ್ಟಿದ್ದರು. ಇದು ಸೀರೆ ನಾನು ನೋಡಿ 2 ಕಲರ್ ಥ್ರೆಡ್ ತೊಗೊಂಡಿದ್ದೀನಿ ನಾನು. ಲೈಟ್ ಸ್ವಲ್ಪ ಅಂದರೆ ಡಾರ್ಕ್ ಅಲ್ಲ, ಲೈಟ್ ಗೋಲ್ಡ್ ಕಲರ್ ಜರಿ ಥ್ರೆಡ್ಡು, ಮತ್ತು ಸ್ಯಾರಿ ಯಾವ ಕಲರ್ ಇದೆಯೋ ಆ ಕಲರು ಸಿಲ್ಕ್ ಥ್ರೆಡ್ ತೊಗೊಂಡಿದ್ದೀನಿ. ಆ ಸಿಲ್ಕ್ ಥ್ರೆಡ್ ತೊಗೊಂಡು ನೋಡಿ ಸ್ಟಾರ್ಟಿಂಗ್ ಲೈನ್ ಗೋಲ್ಡಲ್ಲಿ ಹಾಕಿದ್ದೀನಿ. ಆಮೇಲೆ ನಾರ್ಮಲ್ ಪೈಪಿಂಗ್ ಥ್ರೆಡ್ಡಲ್ಲಿ ಸ್ಯಾರಿ ಯಾವ ಕಲರ್ ಇದೆಯೋ ಆ ಕಲರ್ ಫಿಲ್ ಅಪ್ ಮಾಡ್ತೀನಿ. ನೋಡಿ ಇದು ಕಸ್ಟಮರ್ಗೆ ನಾನು ಫಸ್ಟೇ ಒಂದು ಬ್ಲೌಸ್ಗೆ ವರ್ಕ್ ಮಾಡಿ ಸ್ಟಿಚ್ ಮಾಡಿ ಕೊಟ್ಟಿದ್ದೆ. ಆ ಸ್ಟಿಚಿಂಗು ವರ್ಕು ಚೆನ್ನಾಗಿದೆ, ಸಿಂಪಲ್ಲಾಗಿ ಚೆನ್ನಾಗಿದೆ ಅಂದ್ಬಿಟ್ಟು ಅವ್ರ ಸೊಸೆ ತಂದು ಕೊಟ್ಟಿದ್ದಾರೆ ನನಗೊಂದು ಡಿಸೈನ್ ಮಾಡಿಕೊಡಿ ಅಂತ. ನೋಡಿ ನಾನು ಇವಾಗ ಸ್ಯಾರಿ ಯಾವ ಕಲರ್ ಇದೆಯೋ ಆ ಕಲರಲ್ಲಿ ಪೈಪಿಂಗ್ ಲೋಡಿಂಗ್ ಫುಲ್ ಮಾಡಿದ್ದೆ. ಆಮೇಲೆ ಸಿಗೋ ಜರಿ ಥ್ರೆಡ್ಡಲ್ಲಿ ತೊಗೊಂಡು ಒಂದೊಂದು ಇಂಚಿಗೂ ಗೋಲ್ಡನ್ ಕಲರಲ್ಲಿ ಲೈನ್ಸ್ ಚಿಕ್ಕ ಚಿಕ್ಕದಾಗಿ ಲೈನ್ಸ್ ಹಾಕ್ಕೊಳ್ತಾಯಿದ್ದೆ. ನೋಡಿ ಇದು 3/4 ಇಂಚಿಗೆ ನಾನು ಫಾಲ್ ಪೇಪರ್ ಬರುತ್ತೆ ಅಲ್ವಾ, ಆ ಪೇಪರಿಗೆ ಕಟ್ ಮಾಡಿಕೊಂಡು ಹಾಕ್ಕೊಳ್ತಾಯಿದ್ದೀನಿ. ಈ ಟೇಪಲ್ಲಿ ಹಾಕ್ಕೊಳ್ತೀನಿ ಅಂದರೆ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ. ಅದಕ್ಕೆ ನೋಡಿ ಈ ಥರ ಫಾಲ್ ಪೇಪರ್ ಇದ್ದಾಗ ಕ್ಲೀನಾಗಿ ಕಟ್ ಮಾಡ್ಕೊಂಡ್ಬಿಟ್ಟು ಕ್ಲೀನಾಗಿ ಮಾಡ್ಕೊಳ್ಬೋದು. ನೋಡಿ ಇದು ಅಂದರೆ ಕಸ್ಟಮರ್ಗಳು ಡಿಸೈನ್ಸ್ ನಮಗೆ ನೀವೇ ಒಂದು ಹಾಕಿ ಅಂತ ಕಸ್ಟಮರು ನಮಗೆ ತೋರಿಸ್ತಾರೆ. ನಾನು ಅವ್ರಿಗೆ ಹೇಳ್ತೀನಿ, ನಾನು ಮೇಡಮ್ ಅವರೇ ನಂದು ಯೂಟ್ಯೂಬ್ ಚಾನಲ್ ಇದೆ, ಅದರಲ್ಲಿ ಶಾರ್ಟ್ಸ್ ವೀಡಿಯೋಗಳೆಲ್ಲ ಹಾಕ್ತೀನಿ. ನಾನು ಯಾವ ಥರ ವರ್ಕ್ ಮಾಡಿದ್ದೀನೋ ಆ ಥರ ಹಾಕಿರ್ತೀನಿ, ನೋಡಿ ಅದರಲ್ಲಿ ಯಾವುದಾದ್ರೂ ಒಂದು ಮಾಡಿಕೊಡಿ ಅಂದರೆ, ಇಲ್ಲ ನೀವೇ ಸ್ವಲ್ಪ ನೋಡಿಕೊಂಡು ಹಾಕ್ಕೊಡಿ ಅಂತಾರೆ. ಆವಾಗ ನಾನು ಸ್ವಲ್ಪ ಚೇಂಜಸ್ ಯಾವುದಾದ್ರೂ ಒಂದು ಚೇಂಜ್ ಮಾಡಿಕೊಂಡು ವರ್ಕ್ ಮಾಡ್ತಾಯಿದ್ದೀನಿ. ನಾನು ಇವಾಗಿದ್ದು ಅಂದರೆ ಹಬ್ಬದಲ್ಲಿ ಯುಗಾದಿ ಹಬ್ಬ ಬೇರೆ ಬಂತು, ವರ್ಕು ಸ್ವಲ್ಪ ಕಮ್ಮಿನೇ ಇದೆ ಈ ಸತಿ. ಸ್ಟಿಚಿಂಗ್ ಸ್ವಲ್ಪ ಜಾಸ್ತಿ ಇದೆ, ಮತ್ತು ಕ್ಯಾಟ್ಲಾಗ್ ತುಂಬ ಡಿಸೈನ್ಸ್ದು ಬ್ಲೌಸಸ್ಗಳಿದ್ದಾವೆ, ಅದು ಸ್ಟಿಚ್ ಮಾಡಬೇಕು. ಈ ಸೆಂಟ್ರಲ್ಲಿ ಒಂದೊಂದು ವರ್ಕ್ ಮಾಡ್ಕೊಳ್ತಾ ಇದ್ದೀನಿ ನಾನು ಇವಾಗ ಇದನ್ನು. ಅಂದರೆ ಇವ್ರದ್ದು ಶನಿವಾರನೋ ಭಾನುವಾರನೋ ಶ್ರೀಮಂತ ಅಂತೆ, ಅವ್ರ ಅತ್ತೆಗಳು ಮಾಡಿಕೊಟ್ಟಿದ್ದೆ ಫಸ್ಟು ನಾನು. ಈಗ ಅವರೇ ಒಂದು ನನಗೆ ಈ ಥರ ಸಿಂಪಲಾಗಿ ಈ ಥರ ಮಾಡಿಕೊಡಿ ಡಿಸೈನು ಅಂತ ಹೇಳಿದರು. ನೋಡಿ ನಾನು ಒಂದೊಂದು ನಂಬರಿಗೆ ಇಟ್ಕೊಂಡು ಕರ್ಲ್ ಶೇಪ್ ಥರ ಹಾಕ್ಕೊಳ್ತೀನಿ. ಹಾಕ್ಕೊಂಡಾದ್ಮೇಲೆ ನಾನು ಹಂಗಿದು ಗೋಲ್ಡ್ ಕಲರ್ ಜರಿ ಥ್ರೆಡ್ ಹಾಕ್ಕೊಂಡಿದ್ನಲ್ವ, ಅದಕ್ಕೆ ನಾನು ಬಾಲ್ ಚೈನ್ ಹಾಕ್ಕೊಳ್ತಾ ಇದ್ದೀನಿ ನಾನು ಇವಾಗ ಇದನ್ನು. ಮತ್ತು ತುಂಬ ಕಮೆಂಟ್ ಮಾಡ್ತಾಯಿದ್ರು ಕಸ್ಟಮರ್ಗಳು, ನೀವು ಯಾವ ಥ್ರೆಡ್ ಯೂಸ್ ಮಾಡ್ತೀರಾ, ಯಾವ ಊರು ನಿಮ್ಮದು, ಮತ್ತು ನೀವು ಥ್ರೆಡ್ ಯಾವ ಥರ ಹಾಕ್ತೀರಾ ಮಿಷಿನ್ಗೆ ಅಂತೆಲ್ಲನೂ ಕಮೆಂಟ್ ಮಾಡಿದರು. ನಾನು ಅದಕ್ಕೆ ಯಾವುದಕ್ಕೂ ರಿಪ್ಲೈ ಮಾಡಲಿಲ್ಲ ಸದ್ಯ. ಸ್ವಲ್ಪ ಸ್ಟಿಚಿಂಗ್ ಕೆಲಸ ಇರೋದ್ರಿಂದ ತೋರಿಸ್ತೀನಿ ನೆಕ್ಸ್ಟ್ ವೀಡಿಯೋಲೆಲ್ಲನೂ ಅಷ್ಟೇ. ಇವರು ನೋಡಿ ನಾನು ಮಿಷಿನ್ನು ರಾಜಸ್ಥಾನ್ ಮಿಷಿನ್ ತೊಗೊಂಡು ಯೂಸ್ ಮಾಡ್ತಾ ಇರೋದು ವರ್ಕು. ನಾನು ಹೊಸದೇ ತೊಗೊಂಡಿದ್ದು, ಸೆಕೆಂಡ್ಸ್ ಏನೂ ತೊಗೊಳ್ಳಿಲ್ಲ, ನಾನು ಹೊಸದೇ ತೊಗೊಂಡಿದ್ದು. ಅಂದರೆ ನಾನು ಕಲಿಬೇಕು ಅಂತಲೇ ಯೂಟ್ಯೂಬ್ಗಳೆಲ್ಲ ನೋಡ್ತಾ ಇದ್ನಲ್ವ, ಅದು ಕಲಿಬೇಕು ಅಂತಲೇ ನಾನು ಹೊಸ ಮಿಷಿನ್ ಹೋಗಿ ತೊಗೊಂಡು ಬಂದೆ. ನಾನು ತೊಗೊಂಡು ಬಂದು ಆಗಲೇ 2 ವರ್ಷ ಹತ್ತತ್ರ ಆಯಿತು. ಆಗ 13,000 ಕೊಟ್ಟಿದ್ದೆ ನಾನು. ಈಗ 1,000-2,000 ಅಷ್ಟು ಹೆಚ್ಚು ಕಮ್ಮಿ ಜಾಸ್ತಿ ಎಲ್ಲ ಕಮ್ಮಿ ಆಗಿರ್ಬೋದು. ಕಮ್ಮಿ ಅಂತೂ ಆಗಲ್ಲ, ಜಾಸ್ತಿನೇ ಆಗಿರುತ್ತೆ. ಈಗ ಹೆಚ್ಚು ಕಮ್ಮಿ ಒಂದು 15,000 ಅನಿಸುತ್ತೆ. ನೋಡಿ ನಾನು ಸೀರೆ ಕಲರ್ ಯಾವ ಕಲರ್ ಥ್ರೆಡ್ ಇದೆಯೋ ಅದರಲ್ಲಿ ಒಂದೊಂದು ದೊಡ್ಡ ಡಾಟ್ ಇಟ್ಕೊಂಡು ಬರ್ತೀನಿ ನಾನು. ಇದು 0 ಇಂದ 3,
4 ಗಂಟೆ ಹೋಗಿ 4ಇಂದ 0ಗೆ ಬರುತ್ತೆ ಇದು. ನೋಡಿ, ಇದು ಸ್ವಲ್ಪ ನಾನು ದೊಡ್ಡದಾಗೆ ಇಟ್ಕೊಂಡು ಬರ್ತಾಯಿದ್ದೀನಿ ಇದನ್ನು. ನಮಗೆ ಇಲ್ಲಿ ಡಿಸೈನ್ಸು ಬೇಡ ಅನ್ನೋರು ಬೇರೆ ಡಿಸೈನ್ಸ್ ಆದರೂ ಹಾಕ್ಕೊಳ್ಬೋದು. ನಾನು ಈ ಥರ ದೊಡ್ಡದಾಗಿ ಡಿಸೈನ್ಸ್ ಹಾಕ್ಕೊಳ್ತಾ ಬರ್ತಾಯಿದ್ದೀನಿ. ಇದು ನಮಗೆ ಎಷ್ಟೇ ಸಾಕು ಅನ್ನೋರು ನೋಡಿ, ಸ್ಟೋನ್ ಚಿನ್ನು, ಬಾಲ್ ಚಿನ್ನು, ಪೈಪಿಂಗ್ ಥ್ರೆಡ್ಡೆಲ್ಲ ಹಾಕಿ ಫಿಲ್ ಮಾಡ್ಕೊಳ್ಬೋದು. ನೋಡಿ, ಇಷ್ಟಿದ್ರೂ ಚೆನ್ನಾಗಿರುತ್ತೆ ಸಿಂಪಲ್ಲಾಗಿ. ನಾನು ಇದಕ್ಕೆ ಸ್ವಲ್ಪ ಗ್ರ್ಯಾಂಡಾಗೆ ಮಾಡ್ಕೊಳ್ತೀನಿ ನಾನು ಇವಾಗ ಇದನ್ನು. ನೋಡಿ, ನಾನು ಇದಕ್ಕೆ ಡಾಟ್ ಫ್ಲವರ್ ಇಟ್ಕೊಳ್ತೀನಿ. ಅಂದರೆ 0ಇಂದ 2.5 ಹೋಗಿ ತಿರ್ಗಾ 0ಗೆ ಬರೋದು ಥರ ಫ್ಲವರ್ ಡಾಟ್ ಇಟ್ಕೊಂಡು ಹೋಗ್ತೀನಿ. ಒಂದು ಗ್ಯಾಪ್ ಬಿಟ್ಟು ಒಂದು ಹಾಕ್ಕೊಳ್ತಾ ಹೋಗ್ತೀನಿ ನಾನು ಇದನ್ನು. ಅಂದರೆ ಕಸ್ಟಮರು ನೋಡಿ, ನಾನು ಈ ಬ್ಲೌಸ್ ಕೊಟ್ಟಿದ್ದಾರಲ್ವ, ಅವರ ತಂಗಿಗೆ ಬ್ಲೌಸ್ ಸ್ಟಿಚ್ ಮಾಡಿ ವರ್ಕ್ ಮಾಡಿ ಕೊಟ್ಟಿದ್ದೆ ನಾನು. ಅವರಿಂದ ಇವರು ಇಲ್ಲಿ ಚೆನ್ನಾಗಿ ಇಲ್ಲಿ ವರ್ಕು ಸ್ಟಿಚಿಂಗ್ ಎರಡೂ ಮಾಡ್ತಾರೆ, ಹೊಲಿಸ್ಕೊಳ್ಳಿ ಅಂತ ಹೇಳಿದ್ರಂತೆ. ಅವರು ಹಂಗೆ ಸ್ಯಾರಿ ತೊಗೊಂಡು ಬಂದು ಒಂದು ಬ್ಲೌಸ್ ವರ್ಕು ಸ್ಟಿಚಿಂಗು ಎರಡೂ ಮಾಡಿಸ್ಕೊಂಡು ಹೋದರು. ತಿರ್ಗಾ ಈಗ ಸೊಸೆ ಬಂದಿದ್ದಾರೆ. ಹೀಗೆ ನಾವು ಕಸ್ಟಮರನ್ನ ಹೇಳ್ಕೊಳ್ಳೋದು. ಅಂದರೆ ನಮ್ಮ ಕೆಲಸ ಕರೆಕ್ಟಾಗಿದ್ದರೆ ಆಟೋಮೆಟಿಕ್ಕಾಗಿ ಕಸ್ಟಮರು ಬಂದೇ ಬರ್ತಾರೆ ನಿಮಗೆ. ನೋಡಿ, ನಾನೀಗ ಮೊದಲು ಬ್ಲೌಸ್ ಸ್ಟಿಚಿಂಗ್ ಮಾಡ್ತಾಯಿದ್ದೆ, ಈಗ ವರ್ಕ್ ಸ್ವಲ್ಪ ಮಾಡೋದ್ರಿಂದ ನನಗೆ ಎರಡನ್ನೂ ಮ್ಯಾನೇಜ್ ಮಾಡಿಕೊಂಡು ಮಾಡ್ತಾಯಿದ್ದೀನಿ. ನೋಡಿ, ಇವಾಗ ಇದು ನೋಡಿ, ಫ್ಲವರ್ನ ಡಾಟ್ ಫ್ಲವರ್ ಇಟ್ಕೊಳ್ತಾ ಇದ್ದೀನಿ. ಇಲ್ಲ, ಡಾಟ್ ಫ್ಲವರ್ ಬೇಡ ಅನ್ನೋರು ನಿಮಗೆ ಬೇರೆ ಫ್ಲವರು ಇಲ್ಲ ಲೀಫು ಯಾವ್ದು ಬೇಕೋ ಇಟ್ಕೊಳ್ಬೋದು. ಇದು ನಾನು ಡಾಟ್ ಫ್ಲವರ್ ಇಟ್ಟಿಲ್ಲ, ಅದಕ್ಕೆ ಇಡ್ತಾಯಿದ್ದೀನಿ. ನೋಡಿ, ಇವಾಗ ಇದೆಲ್ಲನೂ ಸ್ವಲ್ಪ ಅಲ್ಲಿ ಕರ್ಲ್ ಶೇಪ್ ಇತ್ತಲ್ಲ, ಸ್ವಲ್ಪ ಅಲ್ಲೆಲ್ಲ ಗ್ಯಾಪ್ ಇರೋದ್ರಿಂದ ಅದನ್ನೆಲ್ಲನೂ ಸ್ಯಾರಿ ಯಾವ ಕಲರ್ ಇದೆಯೋ, ಪಿಂಕ್ ಪರ್ಪಲ್ ಕಲರ್ ಸ್ಯಾರಿ ಇದು, ಅದನ್ನೆಲ್ಲ ಫಿಲಪ್ ಮಾಡಿಕೊಂಡು ಹೋಗ್ತಾಯಿದ್ದೀನಿ ನಾನು ಇವಾಗ ಇದನ್ನು. ಮತ್ತು ಥ್ರೆಡ್ಡು ಸ್ವಲ್ಪ ಯಾಕೋ ಕಟ್ಟಾಗ್ತಾಯಿತ್ತು, ಥ್ರೆಡ್ಡೆಲ್ಲ ರಿಮೂವ್ ಮಾಡಿಕೊಂಡು ಮಾಡ್ತಾಯಿದ್ದೀನಿ. ನೋಡಿ, ಇದು ಒಂಥರ ಡಿಸೈನು ಹೊಸ್ದಾಗಿ ಕಲಿತಿರೋ ನೋಡಿ, ಆರಾಮಾಗಿ ಈ ಥರ ಟ್ರೈ ಮಾಡಿ ನೋಡಿ. ನಾನು ಇದಕ್ಕೆ ಅಮೌಂಟು ಬೇರೆ ಸ್ಟಿಚಿಂಗ್ ಇಲ್ಲ, ಬೇರೆ ವರ್ಕಿಗೆ 500 ರೂಪಾಯಿ ಹಿಡಿದ್ದೀನಿ. ಸ್ಟಿಚಿಂಗ್ ಚಾರ್ಜಸ್ಸು 350 ರೂಪಾಯಿ ಹಿಡಿದ್ದೀನಿ. ಟೋಟಲ್ಲು 850 ರೂಪಾಯಿ. ಅಂದರೆ ಒಂದೇ ದಿನದಲ್ಲಿ ಆರಾಮಾಗಿ ಮಾಡ್ಬೋದು. ವರ್ಕೂ ಒಂದೇ ದಿನದಲ್ಲೇ ಮಾಡ್ಬೋದು, ಸ್ಟಿಚಿಂಗ್ ಒಂದೇ ದಿನದಲ್ಲೇ ಮಾಡ್ಬೋದು ಆರಾಮಾಗಿ. ಈ ಥರ ದಿನಕ್ಕೆ ಒಂದು 2 ಬ್ಲೌಸ್ ವರ್ಕು 2 ಬ್ಲೌಸ್ ಸ್ಟಿಚಿಂಗ್ ಆದರೆ ಆರಾಮಾಗಿ ಒಂದಿನದ್ದು ಅಮೌಂಟ್ ತೊಗೊಳ್ಬೋದು ನಾವು. ಬ್ಲೌಸ್ಗೆ 2 ಬ್ಲೌಸ್ಗಂದ್ರೂ 700 ರೂಪಾಯಿ ಆಗುತ್ತೆ. ಮತ್ತು ವರ್ಕ್ಗೆ ಒಂದು 2 ವರ್ಕ್ ಅಂದ್ರೂ 1000 ರೂಪಾಯಿ ಆಗುತ್ತೆ. ಆರಾಮಾಗಿ 1700 ಆಗುತ್ತೆ. ನಮ್ಮದು ಲೈನಿಂಗು ಮತ್ತು ಥ್ರೆಡ್ಸು ಗಿಡ್ಸು ಎಲ್ಲ ಒಂದು 200 ಹೋದ್ರೂ ಆರಾಮಾಗಿ 1500 ಮಾಡ್ಕೊಳ್ಬೋದು. ನೋಡಿ, ನಾನು ಸೆಂಟಲ್ಲಿ ಫ್ಲವರ್ ಹಾಕಿ ಫ್ಲವರ್ಗೆಲ್ಲನೂ ಗೋಲ್ಡನ್ ಕಲರಲ್ಲಿ ಔಟ್ಲೈನ್ ಕೊಟ್ಕೊಳ್ತೀನಿ. ಔಟ್ಲೈನ್ ಕೊಟ್ಕೊಂಡು ಅದು ಪ್ಲೈನ್ ಕಾಣಿಸ್ತಾ ಇತ್ತು ಅಂದ್ಬಿಟ್ಟು ನಾನು ಗೋಲ್ಡನ್ ಕಲರಲ್ಲಿ ಔಟ್ಲೈನ್ ಕೊಟ್ಕೊಂಡು ಲೀಫ್ ಹಾಕ್ಕೊಳ್ತಾ ಇದ್ದೀನಿ. 5 ಲೀಫು, ಆ ಕಡೆಗೊಂದು ಈ ಕಡೆಗೊಂದು ಸೆಂಟ್ರಿಗೊಂದು. ಎಲ್ಲ ಫಿನಿಶ್ ಆದಮೇಲೆ ನಾನು ಆ ಫ್ಲವರ್ ಪಕ್ಕದಲ್ಲಿ ಗೋಲ್ಡನ್ ಕಲರಲ್ಲಿ ಸ್ಟೋನ್ ಹಾಕ್ತೀನಿ. ಇದು ನಾನು ಬ್ಲೌಸು ಫುಲ್ಲೆಲ್ಲ ರೆಡಿ ಆದಮೇಲೆ ಸ್ಟೋನ್ ಹಾಕ್ತೀನಿ ನಾನು ಅವಾಗ. ಅದನ್ನು ಸಹ ವೀಡಿಯೋ ಮಾಡಿ ಹಾಕ್ತೀನಿ, ಅದು ಯಾವ ಥರ ಬಂದಿದೆ ಅಂತ. ನೋಡಿ, ಇದೆಲ್ಲನೂ ಫುಲ್ಲೆಲ್ಲ ರೆಡಿ ಆಯಿತು. ಲೀಫ್ ಹಾಕ್ತಾಯಿದ್ದೀನಿ. ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತಾಯಿತ್ತು. ಕಲರ್ ಕಾಂಬಿನೇಷನ್ನು ಪಿಂಕು ಡಾರ್ಕ್, ಸ್ವಲ್ಪ ಫುಲ್ ಡಾರ್ಕ್ ಅಲ್ಲ, ಲೈಟ್ ಪಿಂಕಲ್ಲಿ, ಸ್ವಲ್ಪ ಡಾರ್ಕಿಂತ ಲೈಟ್ ಪಿಂಕಲ್ಲಿ ಪರ್ಪಲ್ ಪಿಂಕ್ ಕಲರು ಸ್ಯಾರಿ ಮತ್ತು ಗೋಲ್ಡನ್ ಕಲರಲ್ಲಿ ಫ್ಲವರ್ ಹಾಕಿದ್ದೀನಿ. ಇದನ್ನು ನೋಡಿ ಯಾವ ಥರ ಬಂದಿದೆ. ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿರೋ ಲೈಕ್ ಮಾಡಿ, ಶೇರ್ ಮಾಡಿ. ಏನಾದರೂ ಕಮೆಂಟ್ ಇದ್ದರೆ ಕಮೆಂಟ್ ಹಾಕಿ. ನೋಡಿ, ಇದೆಲ್ಲ ಫುಲ್ಲೆಲ್ಲ ರೆಡಿ ಆಯಿತು. ನೋಡಿ, ಈ ಥರ ಬರುತ್ತೆ ಫ್ರಂಟು. ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಸೆಂಟ್ರಲ್ಲಿ ಸ್ಟೋನ್ ಅಂಟಿಸ್ತೀನಿ ಆಮೇಲೆ ನಾನು ಫುಲ್ಲೆಲ್ಲ ರೆಡಿ ಆದಮೇಲೆ. ನೋಡಿ, ಬ್ಯಾಕ್ ಈ ಥರ ಬರುತ್ತೆ. ಸ್ಲೀವ್ಗೆ ಚಿಕ್ಕದೊಂದು ಫ್ಲವರ್ ಹಾಕಿದ್ದೀನಿ. ಥ್ಯಾಂಕ್ ಯು.